ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ಕರೆಯಲಾಗಿರುವ ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ಹೆದ್ದಾರಿ ತಡೆಯನ್ನು ನಡೆಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಸೇನೆ, ಕರವೇ ಶಿವರಾಮೇಗೌಡ ಬಣ, ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ, ರೈತರು ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ನಗರದ ಸಂಜಯ್ ವೃತ್ತದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಎಂಇಎಸ್ ಪುಂಡಾಟ ಖಂಡಿಸಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇರುವುದಾಗಿ ಆರೋಪಿಸಿ ಬಾಯಿ ಪಡೆದುಕೊಂಡು ರಸ್ತೆಯಲ್ಲಿಯೇ ಮಲಗಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಗಡಿಭಾಗ ಬೆಳಗಾವಿಯಲ್ಲಿ ಕರ್ನಾಟಕದ ಬಸ್ ಕಂಡಕ್ಟರ್ ಹಾಗೂ ಬಸ್ ಡ್ರೈವರ ಮುಖಕ್ಕೆ ಮಸಿ ಬೆಳೆದು ದೌರ್ಜನ್ಯವನ್ನು ಎಸಗಿರುವಂಥ ಎಂಇಎಸ್ ಪುಂಡರನ್ನು ಗಡಿಪಾರು ಮಾಡಬೇಕು ಹಾಗೂ ಕರ್ನಾಟಕದ ನಿಷೇಧ ಮಾಡಬೇಕು ಎಂದು ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದರು. ಇದಕ್ಕೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆ ಪೂರ್ಣವಾದ ಬೆಂಬಲವನ್ನು ನೀಡಿ ಮಂಡ್ಯದಲ್ಲಿ ಪಾಲ್ಗೊಂಡಿದ್ದೀವಿ. ಕರ್ನಾಟಕ ಸರ್ಕಾರ ಈ ರೀತಿ ಪುಂಡರ ವಿರುದ್ಧ ಯಾವುದೇ ರೀತಿ ಕಠಿಣವಾದ ಕ್ರಮವನ್ನು ಕೈಗೊಂಡಿಲ್ಲ. ನಮ್ಮ ಕರ್ನಾಟಕದ ಜನಪ್ರತಿನಿಧಿಗಳು ಹಾಗೂ ಶಾಸಕರು, ಸಂಸದರು ಯಾರೂ ಕೂಡ ಈ ಕನ್ನಡಿಗರಿಗೆ ಅನ್ಯಾಯವಾಗ್ತಿರೋದ್ರ ಬಗ್ಗೆ ಒಂದು ಧ್ವನಿಯನ್ನು ಎತ್ತುತ್ತಾ ಇಲ್ಲ, ಕನ್ನಡಿಗರ ಪರವಾಗಿ ನಿಲ್ತ್ಕೋತಾ ಇಲ್ಲ. ಆ ಕಾರಣದಿಂದ ವಿದ್ಯಾರ್ಥಿಗಳೆಲ್ಲ ಒಗ್ಗೂಡಿ ಇವತ್ತು ನಾವೇ ಸ್ವಯಂ ನಮ್ಮ ಕನ್ನಡಿಗರ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾರೋ ನಿಲ್ಲಿಸೋಕ್ಕೋಸ್ಕರ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡೋ ಸ್ಥಿತಿಗೆ ಬಂದಿದ್ದೀವಿ. ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂದರೆ ಯಾವುದೋ ಬೇರೆ ವಿಚಾರವಾಗಿ ಅಧಿವೇಶನ ಜಗಳ ಆಡೋದಲ್ಲ, ಒಂದು ಹೋರಾಟ ಮಾಡೋದಲ್ಲ. ಕನ್ನಡಿಗರ ಅನ್ಯಾಯವಾದಾಗ ಕನ್ನಡಿಗರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡುವುದು ರಾಜಕೀಯರಿಗೆ ನಾವು ಒಂದು ಗೆಲ್ಸ್ಕೊಡೋದು ಒಂದು ಮೂಲಭೂತ ಕರ್ತವ್ಯ ಆಗಿರುತ್ತದೆ. ಅವರಿವತ್ತು ನಮ್ಮ ಪರವಾಗಿ ನಿಂತು ಈಗಲೂ ಕೂಡ ಈ ಕ್ಷಣ ಕೂಡ ಒಂದು ಬಂದು ನಮ್ಮ ಜೊತೆ ನಿಂತು ಹೋರಾಟವನ್ನು ಮಾಡೋ ಅವಕಾಶ ಕೂಡ ಇದೆ. ಅವರು ಇವತ್ತು ಬೀದಿಗಿಳಿದು ನಮ್ಮ ಜೊತೆ ಹೋರಾಟ ಮಾಡಿ ನಮಗೆ ನ್ಯಾಯ ಸಿಗೋವರೆಗೂ ಇವತ್ತು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂದು ಕನ್ನಡ ಸೇನೆ ಕರ್ನಾಟಕದ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ರಾಜ್ಗೆ ಬೆಂಬಲವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರ ಕುಡಿಯೋ ನೀರು ಯೋಜನೆಗಾಗಿ 6ನೇ ಹಂತವನ್ನು ಬನವತ್ತ ಶಾಸಕರಾಗಿರುವಂಥ ನರೇಂದ್ರ ಸ್ವಾಮಿ ಅವರು 6ನೇ ಹಂತದ ಯೋಜನೆಗೆ 50 ಕೋಟಿ ಬಿಡುಗಡೆ ಮಾಡಿಸಿದ್ದಾರೆ. ಮಂಡ್ಯದಲ್ಲಿ ಕೆರೆಗಳು ಹೂಳೆತ್ತಿಲ್ಲ, KRS ನದಿ ವಿಸ್ತರಣೆ ಆಗಿಲ್ಲ, ಮೇಕೆದಾಟು ಯೋಜನೆ ಆಗಿಲ್ಲ. 7.5 TMC ಹೆಂಗೆ ಕೊಡ್ಬೇಕು ಸ್ವಾಮಿ? ನಿನಗೆ ಮತ ಕೊಟ್ಟಿರೋ ಜನ ಅನಾಥರಾಗಲಿ, ನೀನು ಮಾತ್ರ ಬೆಂಗಳೂರು ನಗರಕ್ಕೆ ಕೊಡ್ತೀನಿ ಅಂತ ಸಾಧಕ ಅಂತೇಳಿ ಹೇಳ್ಕೊತಿದ್ದೀರಲ್ಲ ಸ್ವಾಮಿ. ಯಾವುದೇ ಕಾರಣಕ್ಕೂ ಇಂತಹ ಒಂದು ಅನಿಷ್ಟ ಪದ್ಧತಿಯನ್ನು ವಿರೋಧ ಮಾಡ್ತೀವಿ. 7.5 TMC ನೀರನ್ನು ನೀವು ನಮಗೆ ಕೊಟ್ಟು ನಂತರ ನೀವು ಬೆಂಗಳೂರು ನಗರಕ್ಕೆ ಕೊಡಬೇಕು. 6ನೇ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಇದೆ. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕಾಗಿದೆ, ಎಂಇಎಸ್ ಸಂಘಟನೆ ನಿಷೇಧ ಆಗಬೇಕಾಗಿದೆ, ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ, ಕಳಸಾ ಬಂಡೂರಿ ಯೋಜನೆ ಪ್ರಾರಂಭ ಆಗಬೇಕಾಗಿದೆ. ಇವೆಲ್ಲ ಬೇಡಿಕೆಗಾಗಿ ಕನ್ನಡ ಸೇನೆ ಕರ್ನಾಟಕ ನೇತೃತ್ವದಲ್ಲಿ ಇಂದು ಕರ್ನಾಟಕ ಬಂದ್ಗೆ ಬೆಂಬಲಿಸ್ತಾ ಇದೆ. ಕರ್ನಾಟಕ ಬಂದ್ ಹಿನ್ನೆಲೆ ಸಕ್ಕರೆ ನಗರಿ ಮಂಡ್ಯದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಮಂಡ್ಯದ RP ರಸ್ತೆಯಲ್ಲಿ ಅಂಗಡಿಗಳು ಬಂದ್ ಆಗಿದ್ದು, ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕ ವ್ಯಾಪಾರಸ್ಥರು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಬಳಗ ಹಾಗೂ ಮಂಡ್ಯ ಜಿಲ್ಲಾ ವಿಪ್ರ ಬಳಗ, ಪುರೋಹಿತರ ಕಾರ್ಮಿಕರ ಫೆಡರೇಷನ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಸಂಘದ ರಾಜ್ಯಾಧ್ಯಕ್ಷರ ಚುನಾವಣಾ ಅಭ್ಯರ್ಥಿ ಎಸ್ ರಘುನಾಥ್ ಬೆಂಬಲಿಗರ ಸಭೆಯು ಮಂಡ್ಯ ನಗರದ ಸೇವಾಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ಉಪಾಧ್ಯಕ್ಷ PR ನಟರಾಜ ಜೋಯಿಸರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷರ ಚುನಾವಣಾ ಅಭ್ಯರ್ಥಿ ಎಸ್ ರಘುನಾಥ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರಸ್ತುತ ದಿನಗಳಲ್ಲಿನ ರಾಜ್ಯದಲ್ಲಿ ಒಟ್ಟು 66,750 ಮಂದಿ ಮತದಾರರಿದ್ದಾರೆ. ಕಳೆದ ಬಾರಿ 45,000ದಷ್ಟಿದ್ರು. 2025-26ರ ಅವಧಿ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ. ಹೊಸ ಆಲೋಚನೆ ಮತ್ತು ಒಂದಷ್ಟು ಸೇವಾ ಕಾರ್ಯ ಮಾಡಲು ಅವಕಾಶ ಕಲ್ಪಿಸಿ ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ನಿವೇಶನದಲ್ಲಿ ಸುವರ್ಣ ಭವನ ಕಟ್ಟಡವನ್ನು 5 ವರ್ಷದಲ್ಲಿ ಅಭಿವೃದ್ಧಿಗೊಳಿಸಿ ಮಹಾಸಭೆಗೆ ಶಾಶ್ವತ ಆದಾಯ ಬರುವಂತೆ ಶ್ರಮಿಸುತ್ತೇವೆ. ಕೇಂದ್ರ ಸರ್ಕಾರದ ಶೇಕಡ 10ರಷ್ಟು ಸೌಲಭ್ಯವನ್ನು ಬ್ರಾಹ್ಮಣರಿಗೆ ಸಿಗುವಂತೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರು. ಏಪ್ರಿಲ್ 13, 2025 ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಡೆಯುತ್ತೆ. ಈ ಬಾರಿ ಚುನಾವಣೆಯಲ್ಲಿ ಅಧ್ಯಕ್ಷರ ಚುನಾವಣೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ನಡೆಯುತ್ತೆ. 30 ಜಿಲ್ಲೆಗಳಿಗೆ ಒಬ್ಬೊಬ್ಬರು ಆಯ್ಕೆ ಆದರೆ
ಮೈಸೂರಿನಲ್ಲಿ ಇಬ್ಬರು ಆಯ್ಕೆಯಾಗುವ ಸಾಧ್ಯತೆ ಇದೆ. ಯಾಕೆ ಅಂದರೆ 4,000ಕ್ಕಿಂತ ಕಡಿಮೆ ಇದ್ದರೆ ಒಬ್ಬರು, 4,000ಕ್ಕಿಂತ ಹೆಚ್ಚಿದ್ದರೆ ಇಬ್ಬರು ಅಂತಿದೆ. ಅದೇ ರೀತಿಯಾಗಿ ಬೆಂಗಳೂರನ್ನ 3 ಜಿಲ್ಲೆಯಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಅಂತ ಪಾರ್ಲಿಮೆಂಟ್ರಿ ಕ್ಷೇತ್ರದ ಮೇಲೆ ವಿಂಗಡಣೆ ಮಾಡಲಾಗಿ ಬೆಂಗಳೂರು ದಕ್ಷಿಣದಲ್ಲಿ 22,000 ಜನ ಮತದಾರರಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ 5,200 ಏನೋ ಮತದಾರರಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 7,000 ಮತದಾರರಿರೋದ್ರಿಂದ ಬೆಂಗಳೂರು ದಕ್ಷಿಣದಲ್ಲಿ 4, ಬೆಂಗಳೂರು ಕೇಂದ್ರದಲ್ಲಿ 2, ಬೆಂಗಳೂರು ಉತ್ತರದಲ್ಲಿ 2, ಒಟ್ಟು 8 ಜನ ಇದು ಜಿಲ್ಲಾ ಪ್ರತಿನಿಧಿಗಳು ಬೆಂಗಳೂರಿಂದ, ಮೈಸೂರಿಂದ 2, ಹೀಗೆ ಒಟ್ಟು 39 ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಈ ಬಾರಿ ಅಧ್ಯಕ್ಷರ ಜೊತೆಯಲ್ಲಿ. ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಕಳೆದ ಬಾರಿ ನಡೆದಿದ್ದ ಚುನಾವಣೆಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ಈ ಚುನಾವಣೆ. ಹಾಗಾಗಿ ಅಧ್ಯಕ್ಷರ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಕೂಡ ಸಾಕಷ್ಟು ಮನೆ ಭೇಟಿಗಳು ಮಾಡಿ ಮತ ಸೆಳೆಯುವಂಥ ಕೆಲಸ ನಡೆಯುತ್ತೆ ಈ ಬಾರಿ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಾವೆಲ್ಲ ಒಟ್ಟಾಗಿರಬೇಕು, ಒಗ್ಗಟ್ಟಾಗಿರಬೇಕು ಅಂತ ಹೇಳೋ ಒಂದು ಮೂಲ ಮಂತ್ರ ಜಪಿಸ್ತಾ ಇರೋ ಜೊತೆಯಲ್ಲೇ ಗೊತ್ತಿಲ್ಲದ ಹಾಗೆ ಆರೋಪಗಳ ಸ್ವರಿಮಗಳನ್ನ ಮಾಡುವಂಥ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅದು ಯಾರು ಮಾಡ್ತಾರೋ ಅವ್ರಿಗೆ ಶುಭ ತರಲಿ ಅಂತ ಹೇಳಿ ನಾವು ಅವ್ರಿಗೆ ಹಾರೈಸ್ತೀವಿ. ಆ ರೀತಿ ಯಾರಾದ ಆರೋಪಗಳನ್ನ ಮಾಡುವಂಥದ್ದು, ತೇಜೋವಧೆ ಮಾಡುವಂಥದ್ದು, ಇದೆಲ್ಲವನ್ನು ಯಾರು ಮಾಡ್ತಾರೋ ಅವ್ರಿಗೆ ಶುಭ ತರಲಿ ಅಂತ ಹೇಳ್ತೀವಿ. ಅಟ್ ದ ಸೇಮ್ ಟೈಮ್ ನಾವು ಯಾವುದೇ ವ್ಯಕ್ತಿಯ ನಮ್ಮ ಜೊತೆಯಲ್ಲಿ ನಮ್ಮ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಯಾವುದೇ ಪ್ರತಿಸ್ಪರ್ಧಿಗೆ ನಾವು ಯಾವುದೇ ರೀತಿಯಾದ ವಿರೋಧ ಶಬ್ದಗಳನ್ನ ಯಾವುದನ್ನು ಉಪಯೋಗಿಸ್ತೀರ ನಾವು ಚುನಾವಣೆಯಲ್ಲಿ ನಮ್ಮ ಸ್ವಂತ ಶಕ್ತಿ ಆಧಾರದ ಮೇಲೆ ಚುನಾವಣೆಯನ್ನು ಮಾಡ್ತೀವಿ ಹೊರತು ನಾವು ಅವರ ಇನ್ನೊಬ್ಬರ ವೀಕ್ನೆಸ್ಗಳ ಮೇಲೆ ನಾವು ಚುನಾವಣೆ ನಡೆಸೋದಿಲ್ಲ ಅಂತ ಮಾತುಗಳನ್ನ ಹೇಳ್ತಾ ಆತ್ಮವಿಶ್ವಾಸದಿಂದ ಈ ಬಾರಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತ್ರವರು ಈ ಬಾರಿ ನಮ್ಮ ಜೊತೆಯಲ್ಲಿ ಸಂಪೂರ್ಣ ಬೆಂಬಲವನ್ನು ಅವರು ಮತ್ತು ಅವರ ತಂಡದವರು ಘೋಷಿಸಿದ್ದಾರೆ. ಮಂಡ್ಯದಿಂದ ಜಿ ವಿ ನಾಗರಾಜರವರು ಇವತ್ತಿನ ಈ ಮಂಡ್ಯ ಜಿಲ್ಲೆಯಲ್ಲಿ ಅವರ ತಂಡದವರೆಲ್ಲರೂ ಸೇರಿ ನಮಗೆ ಸ್ವಾಗತ ಕೋರಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆಗೆ ನಾವು ಆಭಾರಿಯಾಗಿ, ಕಳೆದ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದ್ದೆ. 455 ಅಂತರದ ಮತಗಳಲ್ಲಿ ಕಳೆದ ಬಾರಿ ನಾನು ಚುನಾವಣೆಯನ್ನು ಅಶೋಕ್ ಹಾರನಹಳ್ಳಿ ಅವರ ವಿರುದ್ಧ ನಿಂತಾಗ ನಮಗೂ ಅವರು 455 ವೋಟ್ಸ್ ವ್ಯತ್ಯಾಸದಲ್ಲಿ ಮಾತ್ರ ನಾನು ಚುನಾವಣೆ ಕಳ್ಕೊಂಡಿದ್ದೆ. ಈ ಬಾರಿ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಬಾರಿ 66,750 ಮತದಾರರಿದ್ದಾರೆ. ಕಳೆದ ಬಾರಿ ಸುಮಾರು 45,000 ಜನ ಮತದಾರರಿದ್ದರು. ಬಳಿಕ ಮಾತನಾಡಿದ ಜಿಲ್ಲಾ ಬ್ರಾಹ್ಮಣ ಸಭಾ ನಿರ್ದೇಶಕ ಜಿ ವಿ ನಾಗರಾಜು, ಪ್ರಸ್ತುತ ಬ್ರಾಹ್ಮಣ ಸಭಾ ಚುನಾವಣೆಗೆ ಉತ್ತಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಬಯಸಿದ್ದೇವೆ. ಸಮಾಜದ ಏಳಿಗೆಗೆ ಶ್ರಮಿಸುವ ಸಮಾಜ ಸೇವಕರಾದ ಎಸ್ ರಘುನಾಥ್ ಅವರನ್ನ ಬೆಂಬಲಿಸುತ್ತಿದ್ದೇವೆ. ಉತ್ತಮವಾದ ನಾಯಕತ್ವ ನೀಡುವ ದೂರದೃಷ್ಟಿಯ ಚಿಂತಕರಾಗಿ ರಘುನಾಥ್ ಅವರು ಗೆಲ್ಲಬೇಕಿದೆ. ಕೋವಿಡ್ನಂತಹ ದಿನಗಳಲ್ಲಿ ಸಾಕಷ್ಟು ಸೇವೆಗಳನ್ನು ಮಾಡಿ ಜನಾನುರಾಗಿದ್ದಾರೆ. ಇಂಥವರು ಮಹಾಸಭಾ ಅಧ್ಯಕ್ಷರಾದರೆ ಸಮುದಾಯ ಪ್ರಗತಿ ಕಾಣೋದಕ್ಕೆ ಸಾಧ್ಯವಿದೆ ಅಂತ ಮನವಿ ಮಾಡಿದರು. ರಘುನಾಥ್ ಅವರು ಅತ್ಯಂತ ಉತ್ತಮ ಕೆಲಸಗಾರರಾಗಿದ್ದು ನಮ್ಮ ಬ್ರಾಹ್ಮಣ ಸಭಾಕ್ಕೆ ಒಂದು ಉತ್ತಮವಾದ ನಾಯಕತ್ವವನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಮತ್ತು ಸಮಾಜಕ್ಕೆ ದುಡಿಯಬೇಕೆಂಬ ತುಲನೆ ಇದೆ. ಈ ಒಂದು ಹೋರಾಟದಲ್ಲಿ ಕೋವಿಡ್ ಸಂದರ್ಭದಲ್ಲಾಗಲಿ ಬೇರೆ ಸಂದರ್ಭಗಳಲ್ಲಾಗಲಿ ಲಕ್ಷಾಂತರ ರೂಪಾಯಿಗಳನ್ನು ನಮ್ಮ ಸಮಾಜಕ್ಕೆ ಅವರು ವ್ಯಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಅವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರ ಕೊಡಬೇಕು. ಇದರಿಂದ ರಘುನಾಥ್ ಅವ್ರಿಗೆಲ್ಲ ಅನುಕೂಲ, ರಘುನಾಥ್ ಅವರ ಆಯ್ಕೆ ಆದರೆ ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಭೆಯಲ್ಲಿ ಮಹಾಸಭಾದ ನಿಕಟಪೂರ್ವ ಹಿರಿಯ ರಾಜ್ಯ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ್, ಉಪಾಧ್ಯಕ್ಷ ಬಿಆರ್ ನಟರಾಜ ಜೋಯಿಸ್, ಮಾಜಿ ಉಪಾಧ್ಯಕ್ಷ ಬಿಆರ್ ಸೀತಾರಾಮಯ್ಯ, ಗೌರವಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸಮೂರ್ತಿ, ಮೋಹನ್, ಮೋಕ್ಷಂ ಸುರೇಶ್, ರಾಧಾಕೃಷ್ಣ, ಲಕ್ಷ್ಮೀನಾರಾಯಣ್, ಕೆವಿ ಶೇಷಾದ್ರಿ, ರಮೇಶ್, ನರಸಿಂಹಸ್ವಾಮಿ, ಜಿವಿ ಕುಮಾರ್, ರಾಘವೇಂದ್ರ ಹಾಜರಿದ್ದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನರನ್ನ ಛತ್ರಿಗಳು ಅಂತ ಸಂಬೋಧಿಸಿದ್ದು ಜಿಲ್ಲೆಯ ಜನತೆಗೆ ನೋವುಂಟು ಮಾಡಿದೆ. ಡಿಕೆ ಶಿವಕುಮಾರ್ ಅವರು ಮಾರ್ಚ್ 24ರ ಸೋಮವಾರ ಸಂಜೆಯೊಳಗೆ ಜಿಲ್ಲೆಯ ಜನತೆಯ ಕ್ಷಮೆಯಾಚಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಸಮಿತಿಯ ಸದಸ್ಯ ಇಂಡವಾಳು ಚಂದ್ರಶೇಖರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವದಿಂದಲೂ ಜಿಲ್ಲೆಯ ಜನರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವುದರ ಜೊತೆಗೆ ಪ್ರಮುಖ ನೀರಾವರಿ ಚಳುವಳಿಗಳಲ್ಲಿ ಹಾಗೆಯೇ ರಾಷ್ಟ್ರ ರಾಜಕಾರಣದಲ್ಲೂ ಭಾಗವಹಿಸಿ ಹೆಸರು ಮಾಡಿದ್ದಾರೆ. ಜಿಲ್ಲೆಯ ಜನತೆಯ ಬಗ್ಗೆ ಬೇರೆ ಜಿಲ್ಲೆಯ ಜನಕ್ಕೂ ಗೌರವ ಇದೆ. ಇಂತಹ ಜಿಲ್ಲೆಯ ಜನಗಳನ್ನು ಛತ್ರಿಗಳು ಎಂದಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು.
ಜಿಲ್ಲೆಯನ್ನ ಪ್ರತಿನಿಧಿಸುವ ಕಾಂಗ್ರೆಸ್ ಎಂಎಲ್ಎ ಮತ್ತು ಎಂಎಲ್ಸಿಗಳು ಈ ಬಗ್ಗೆ ಒಂದು ಮಾತನ್ನ ಆಡದಿರುವುದು ವಿಪರ್ಯಾಸ. ಶಿವಕುಮಾರ್ ಅವರಿಗೆ ಈ ಬಗ್ಗೆ ತಿಳಿಸಿ ಸ್ಪಷ್ಟನೆ ನೀಡುವ ಕೆಲಸವನ್ನ ಸಹ ಮಾಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಛತ್ರಿಗಳು ಅಂತ, ಮಂಡ್ಯ ಜಿಲ್ಲೆ ಜನತೆ ಛತ್ರಿಗಳು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಅದ್ರ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ನಡೆಸಲು ಬಂದಿದ್ದೇವೆ. ಇದ್ರ ಬಗ್ಗೆ ಮಂಡ್ಯ ಜಿಲ್ಲೆ MLAಗಳು 6-7 ಜನ ಇದ್ದಾರೆ, MLCಗಳಿದ್ದಾರೆ. ಇದ್ರ ಬಗ್ಗೆ ಒಂದು ಮಾತು ಹೇಳಿಲ್ಲ ಅವರು. ಇಲ್ಲ, ನಾವು ಮಾತಾಡ್ತೀವಿ, ಈ ಜಿಲ್ಲೆ ನಮಗೂ ಸಂಬಂಧಪಟ್ಟಿದ್ದೆ, ಉಪಮುಖ್ಯಮಂತ್ರಿಗಳು ಈ ರೀತಿ ಮಾತಾಡಬಾರ್ದಾಗಿತ್ತು, ವಿಷಯ ಏನು ಕಾರಣ ಅಂತ ತಿಳ್ಕೊಂಡ್ರೆ ನಿಮಗೆ ವಿಷಯ ಮುಟ್ಟಿಸ್ತೀವಿ ಅಂತ ಹೇಳ್ಬೋದಿತ್ತು. ನಾವೆಲ್ಲ ಮಾಧ್ಯಮದವ್ರಿಗೆ ಕೆಲವ್ರಿಗೆ ಬೈಟೆಲ್ಲ ಹಾಕಿದ್ದೀವಿ. ಈ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದನೂ ಸ್ವಾತಂತ್ರ್ಯ ಚಳವಳಿಲಿ ಮತ್ತು ನೀರಿನ ಚಳವಳಿನಲ್ಲಿ ಅನೇಕ ಮಹನೀಯರು ಭಾಗವಹಿಸಿ ಹೆಸರು ಮಾಡಿದರು, ಚಳವಳಿಗೆ ಗೌರವ ಕೊಟ್ಟಿದ್ದರು. ರಾಜಕೀಯದಲ್ಲೂ ಅಷ್ಟೇ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಜಿಲ್ಲೆಗೆ ಗೌರವ ತಂದಿದ್ದಾರೆ. ಇನ್ನು ಯಾವುದೇ ರೈತರೇ ಆಗಲಿ ಯಾರೇ ಆಗಲಿ ಈ ಜಿಲ್ಲೆ ಬಗ್ಗೆ ಗೌರವ ಇಟ್ಕೊಂಡಿರೋಂತಾರೆ. ಇಂಥ ಜಿಲ್ಲೆ ಬಗ್ಗೆ ಛತ್ರಿಗಳು ಅನ್ನೋ ಪದ ಯಾಕೆ ಉಪಯೋಗಿಸಿದ್ರು ಉಪಮುಖ್ಯಮಂತ್ರಿಗಳು? ಅದು ಕಾರಣ ಬೇಕಲ್ವಾ? ಕಾರಣ ಕೊಡಬೇಕಾದ್ರೆ ಅವರು. ಆದ್ದರಿಂದ ನಾವು ಅದನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿಸಿ ನಾವು ಮಂಗಳವಾರ 10:30 ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜಯ್ ಸರ್ಕಲ್ವರೆಗೂ ಎಲ್ಲ ನಾವು ಕರೆದಿರೋರೆಲ್ಲ ಮನೆಗೊಬ್ಬರು ಬನ್ನಿ ಅಂತ ಹೇಳಿದ್ದೀವಿ. ಎಲ್ಲ ಒಂದೊಂದು ಛತ್ರಿ ತಗೊಬನ್ನಿ ಅಂತ ಹೇಳಿದ್ದೀವಿ. ಛತ್ರಿ ಚಳವಳಿ ಮಾಡ್ತಾ ಇದ್ದೀವಿ. ಮತ್ತೋರ್ವ ಸದಸ್ಯ ಶಂಭುನಳ್ಳಿ ಸುರೇಶ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಪೆನ್ ಪೇಪರ್ ಕೊಡಿ ಅಂತ ಕೇಳಿದ್ದಕ್ಕೆ ಜಿಲ್ಲೆಯ ಜನ 6 ಜನ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಈ ರೀತಿಯ ಗೇಲಿ ಮಾಡಿದ್ದಾರೆಯೇ ಎಂದು ಪ್ರಶ್ನಿಸಿದರು. ಇವರ ಚರಿತ್ರೆ ಏನು ಎಂಬುದು ರಾಜ್ಯದ ಜನಕ್ಕೆ ಗೊತ್ತಿದೆ, ಇವರಿಗೆ ಬುದ್ಧಿ ಕಲಿಸುವ ಕಾಲ ಬರುತ್ತೆ ಎಂದು ನುಡಿದರು. ಕೆ. ಶಿವಕುಮಾರ್ ಅವರು ಮಂಡ್ಯದ ಜನ ಛತ್ರಿಗಳು ಅಂತ ಹೇಳಿದ್ರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಸಾರಿ ಎಲ್ಲರೂ ಕೂಡ ಪ್ರಗತಿಪರರು, ರೈತ ಸಂಘ ಎಲ್ಲನೂ ಸೇರ್ಕೊಂಡಿದ್ದಾನೆ. ನಮಗೆ ಪೆನ್ನು ಪೇಪರ್ ಕೊಡಿ ಸಾಕು, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಬೇಕಾದಷ್ಟು ಕಡೆ ಸಭೆ ಮಾಡಿ ಅವ್ರ ಜೊತೆಲೇ ಸೇರ್ಕೊಂಡಿದ್ದಾನೆ. ಸರ್ಕಾರ ಬಹುಮತ ಬರೋಕ್ಕೆ ಕಾರಣಕರ್ತರಾದಂಥ ಜನ ಮಂಡ್ಯದ ಜನನೂ ಕೂಡ. ಮಂಡ್ಯದಲ್ಲಿ 6 ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ. ಅದಕ್ಕೆ ಕಾರಣ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಂಡ್ಯದ ಜನ ಮಾಡಿದ್ರಿಂದ ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ನಮ್ಮನ್ನು ಛತ್ರಿ ಅಂತವ್ರೆ, ಅವರೇ ಛತ್ರಿ ಕೆಲಸ ಶುರು ಮಾಡಿದ್ರು. ಆ ಛತ್ರಿ ಕೆಲಸಕ್ಕೆ ತಿರ್ಗಾ MP ಚುನಾವಣೆ ಬರೋದಕ್ಕೆ ಅವ್ರು ಸೋಲ್ಬೇಕಾಗಿ ಬಂತು. ಅವ್ರು ಮಾಡಿದಂಥ ಛತ್ರಿ ಕೆಲಸಕ್ಕೆ ಕೃತಕ ಬರಗಾಲನ ಸೃಷ್ಟಿ ಮಾಡಿ ಮಂಡ್ಯ ಜಿಲ್ಲೆನ 5 ವರ್ಷ ಹಿಂದಕ್ಕೆ ತಳ್ಳಿದ್ರು. ನಾವು ಛತ್ರಿ ಕೆಲಸ ಮಾಡಿಲ್ಲ. ನಾವು ಅಂಥದ್ರಲ್ಲೂ ಕೂಡ ನಾವು ಕಷ್ಟವೋ ಸುಖವೋ ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಾವು ಇವ್ರ ಹಂಗಲ್ಲಿಲ್ಲ. ಮತ್ತು ಇನ್ನೊಂದೇನು ಅಂದರೆ, ಯಾರು ಛತ್ರಿ ಆಗಿರೋರು? ನಿಜವಾದ ಛತ್ರಿ ಯಾರು? ನಾವು ಛತ್ರಿಗಳೇ. ಯಾವ ರೀತಿ ಛತ್ರಿ ಅಂದರೆ ನಾವು ರಕ್ಷಣೆ ಕೊಡುವಂಥ ಛತ್ರಿಗಳು. ಮಳೆಗಾಲದಲ್ಲಿ ಮಳೆಗೆ ರಕ್ಷಣೆ ಕೊಡ್ತೀವಿ, ಬಿಸಿಲಿಗೆ ಬಿಸಿಲನ್ನ ರಕ್ಷಣೆ ಕೊಡ್ತೀವಿ. ಆ ಥರ ಛತ್ರಿಗಳು. ಇವರು ಆ ಥರ ಛತ್ರಿಗಳಲ್ಲ, ಇವರು ಕಳ್ಳ ಇವ್ರು ಯಾವ ರೀತಿ ಬಂದವರು? ಇವ್ರ ಚರಿತ್ರೆ ಏನು? ಟೆಂಟಲ್ಲಿ ನೀಲಿ ಸಿನಿಮಾ ತೋರಿಸ್ಕೊಂಡು ಬಂದು ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಯಾರೋ ರೌಡಿಗಳ ಜೊತೆ ಸೇರ್ಕೊಂಡದೇ ಅವ್ರಿಗೆ ಚೀಲಗಳಾಗಿ ಇತ್ಕೊಂಡದೇ ರಾಜಕಾರಣಕ್ಕೆ ಬಂದಂಥವ್ರು. ಕನಕಪುರದಲ್ಲಿ ಬಂಡೆ ಅಂತ ಹೆಸರು ಕರೀತಾರೆ ಇವ್ರನ್ನ. ಇವರು ಛತ್ರಿಗಳು. ಆ ಬಂಡೆ ಏನಾರ ಒಂದು ಉಳ್ಕೊಂಡಿದ್ದಾವ? ಎಲ್ಲ ಕದ್ದಿ ಮಾರ್ಕೊಂಡವ್ರೆ. ನಿಜವಾದ ಛತ್ರಿಗಳು ಇವರು. ಈ ದೇಶಕ್ಕೆ ಮೋಸ ಮಾಡಿರೋರು. ಯಾವುದು ಇವತ್ತು ಈ ದೇಶದ
ಶಾಸಕರಲ್ಲಿ 2ನೇ ಶ್ರೀಮಂತ ಅಂತೆ. 1400 ಕೋಟಿ ಆಸ್ತಿ ಇದೆ ಅಂತೆ ಅವ್ರ ಹತ್ರ. ಎಲ್ಲಿಂದ ಬಂತು? ನಮ್ಮ ಅಪ್ಪನ ನನಗೆ 25 ಎಕರೆ ಗದ್ದೆ ಕೊಟ್ಟವನೆ. ನಾವಿನ್ನೂ ಸಾಲದಲ್ಲೇ ಇದ್ದೀವಿ. ನಾವು ಯಾವ ರೀತಿ ಸಂಪಾದನೆ ಮಾಡಿದ್ರು ಇವರು ಛತ್ರಿ ಆಟದಿಂದನೇ ಸಂಪಾದನೆ ಮಾಡಿರುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಿವಳ್ಳಿ ಚಂದ್ರು, ಬೋರಲಿಂಗೇಗೌಡ, ಪಣಕನಹಳ್ಳಿ, ಹಲ್ಲೆಗೆರೆ ಶಿವರಾಮ್, ಹೊಳಲು ಸಂತೋಷ್, ಇಂಡುವಾಳು ಸಿದ್ದೇಗೌಡ ಮತ್ತಿತರರು ಹಾಜರಿದ್ದರು. ಮದ್ದೂರಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇಂದು ಕನ್ನಡ ಚಳವಳಿಯ ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಮದ್ದೂರು ಬಂದ್ಗೆ ಕರೆ ನೀಡಿತ್ತು. ವರ್ತಕರು ಸ್ವಯಂ ಪ್ರೇರಿತವಾಗಿ ತಮ್ಮ ವಹಿವಾಟು ಸ್ಥಗಿತಗೊಳಿಸಿ ಬಂದ್ ಯಶಸ್ವಿಗೊಳಿಸಿದರು. ಬೆಳಗಾವಿಯ ಸಣ್ಣ ಬಾಳೆಕುಂದ್ರಿ ಗ್ರಾಮದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕ ಮಹದೇವ್ ಅವರ ಮೇಲೆ ನಡೆದ ಹಲ್ಲೆ ಖಂಡಿಸಿ ಮತ್ತು ರಾಜ್ಯದ ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಬಂದ್ಗೆ ಕರೆ ನೀಡಲಾಗಿತ್ತು. ಬಂದ್ ವೇಳೆ ಮಾತನಾಡಿದ ಕನ್ನಡಪರ ಹೋರಾಟಗಾರ ಮನಾ ಪ್ರಸನ್ನ ಅವರು, ಕನ್ನಡಿಗರ ಮೇಲೆ ಹಲ್ಲೆ ನಡೆಸುವ ಮರಾಠಿಗರ ಮೇಲೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿದರು. ಕನ್ನಡಿಗರ ಮೇಲೆ ದೌರ್ಜನ್ಯಕ್ಕೆ ಕುಮ್ಮಕ್ಕು ನೀಡ್ತಾ ಇರುವ ಎಂಇಎಸ್ ಸಂಘಟನೆ ನಿಷೇಧಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ರು. ಕನ್ನಡಿಗರ ಹಿತ ರಕ್ಷಿಸಲು ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಬೇಕು ಎಂದರು. ಅವರಿಗೆ ಒಂದು ಬಣ್ಣವನ್ನ ಏರಿಸೋದ್ರ ಮೂಲಕ, ಹಲ್ಲೆ ಮಾಡೋದ್ರ ಮೂಲಕ, ಮತ್ತೆ ಒಂದು ಸುಳ್ಳು ಪ್ರಕರಣವನ್ನ ದಾಖಲಿಸೋದ್ರ ಮೂಲಕ ಅವರು ನಮ್ಮ ಒಂದು ಇಡೀ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನ ನಡೆಸೋ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಒಗ್ಗೂಡಿನಿಂದ ಒಂದು ಇದನ್ನು ಖಂಡಿಸಿದ ಮೇಲೆ ಒಂದು ರಾಜ್ಯ ಸರ್ಕಾರವು ಸಹ ಕ್ರಮ ವಹಿಸಲಿಕ್ಕೆ ಒಂದು ಮುಂದಾಳತ್ವವನ್ನು ವಹಿಸಿತು. ಆದರೆ ಅವರು ನಿರಂತರವಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಒಂದು ಎಂಇಎಸ್ ಸಂಘಟನೆ ಏನಿದೆ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಂತ, ಅದನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಬೇಕು. ಮತ್ತೆ ಆ ಒಂದು ಸಂಘಟನೆಯಿಂದ ಏನು ದೌರ್ಜನ್ಯ ಎತ್ತಿದ್ದಾರೆ, ಮತ್ತೆ ನಮ್ಮ ಕನ್ನಡಿಗರ ಮೇಲೆ ಒಂದು ಹಲ್ಲೆಯನ್ನು ಮಾಡ್ತಕ್ಕಂಥದ್ದಾಗ್ಬೋದು, ಇನ್ನಿತರ ಒಂದು ದೇಶದ ನಾಡದ್ರೋಹ ಕೆಲಸವನ್ನು ಏನ್ ಮಾಡ್ತಾರೆ, ಅಂತವ್ರ ಮೇಲೆ ಗೂಂಡಾ ಕಾಯ್ದೆಯನ್ನ ಪ್ರಯೋಗ ಮಾಡಬೇಕು, ಅವ್ರ ಮೇಲೆ ದಾಖಲಿಸಬೇಕು ಅಂತ ಈ ಮೂಲಕ ರಾಜ್ಯ ಸರ್ಕಾರವನ್ನು ನಾವು ಆಗ್ರಹಿಸ್ತೇವೆ. ನೋಡ್ತಾ ಸುಮ್ಮನೆ ಕುತ್ಕೋಬಾರ್ದು. ದಯವಿಟ್ಟು ಕನ್ನಡಿಗರಿಗೆ ಬೆಂಬಲ ಕೊಡಬೇಕು. ನಮ್ಮ ಕರ್ನಾಟಕ ಅಂತಂದ್ರೆ ಈ ಕನ್ನಡಗಳನ್ನ ಒಂದು ಕನ್ನಡ ಭಾಷೆ ಮೇಲೆ ಕರ್ನಾಟಕ ಅಂತ ಕರುನಾಡು ಅಂತಾಗಿದೆ, ಕರ್ನಾಟಕ ಅಂತಾಗಿದೆ. ಇದು ಉಳ್ಕೋಬೇಕು ಅಂತಂದ್ರೆ ನಮ್ಮ ಕನ್ನಡಿಗರಿಗೂ ಕರ್ನಾಟಕ, ನಮ್ಮ ಭಾಷೆ, ನಮ್ಮ ಜಲ, ನಮ್ಮದು ಅಂತದಕ್ಕೆ ನಮ್ಮ ಸ್ವಾಭಿಮಾನ ಉಳಿಸ್ಕೊಡ್ಬೇಕು ಅಂತ ಈ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ. ಪ್ರತಿಭಟನೆಯಲ್ಲಿ ತೆಂಗು ಬೆಳೆಗಾರರ ಸಂಘದ ಅಧ್ಯಕ್ಷ ಚನ್ನಸಂದ್ರ ಲಕ್ಷ್ಮಣ್, ನಲ್ಲಿ ಕೃಷ್ಣ, ದೇಶಹಳ್ಳಿ ಬೋರಣ್ಣ, ಗುರುವನಹಳ್ಳಿ ಪ್ರಸನ್ನ, ಮಹಿಳಾ ಪರ ಹೋರಾಟಗಾರ್ತಿ ರಜನಿ ರಾಜ್, ಗ್ರಾಮ ಪಂಚಾಯತ್ ಸದಸ್ಯ ನಳಿನ, ಶಂಕರಪುರ ಅವಿನಾಶ್, ತಗ್ಗಳ್ಳಿ ಗೋಪಾಲ್, ತೊರಶೆಟ್ಟಹಳ್ಳಿ ಪ್ರಸನ್ನ, ನಿವೃತ್ತ ಶಿಕ್ಷಕ ಚೆನ್ನಪ್ಪ, ಆಲೂರು ದಲಿತ ಮುಖಂಡರಾದ ಸೋಮನಹಳ್ಳಿ ಅಂದಾನಿ, ಮರಳಿಗ ಶಿವರಾಜು, ಆತಗೂರು ಲಿಂಗಯ್ಯ, ಹುಲಿಗೆರೆಪುರ ಶ್ರೀಧರ್, ದೇಶಹಳ್ಳಿ ಸಿದ್ದರಾಜು, ಚಂದ್ರು, ನಾಡಪ್ರಭು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಿವಪ್ಪ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಹಾಗಲಹಳ್ಳಿ ಬಸವರಾಜ್, ಹಾಲು ಉತ್ಪಾದಕರ ಹೋರಾಟ ಸಮಿತಿ ಅಧ್ಯಕ್ಷ ಜಿಕೆ ರಾಜು, ಮದ್ದೂರು ಸತೀಶ್, ಸವಿತಾ ಸಮಾಜದ ಶಶಿ ಇತರರು ಹಾಜರಿದ್ದರು.